ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್ ಶೈವ. ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಈ ವಿಡಿಯೋದಲ್ಲಿ ಏನು ತೋರ್ಸಕ್ಕೆ ಬಂದಿದ್ದೀನಪ್ಪ ಅಂದರೆ, ನಮ್ಮಲ್ಲಿ ಭತ್ತ ಬೆಳೆದಿದ್ದೀವಿ. ಭತ್ತನ ತಂದು ನಾನು ಮಿಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಮಿಲ್ಲಲ್ಲಿ ಯಾವ ರೀತಿ ಮಿಲ್ ಹಾಕ್ತಾರೆ ಮತ್ತು ಎಲ್ಲಿ ಎಷ್ಟು ಥರ ದೊಡ್ಡ ಮಿಷಿನ್ ಇದೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಲುಪಿಸ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈಗ ಮಿಲ್ಲಿಗೆ ತಂದಿದ್ದೀನಿ, 6 ಚೀಲ ತಂದಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಇಳುತ್ತಿದ್ದಾರೆ ನೋಡಿ. ಇದು ಮಿಲ್ ಪ್ರೊಸೆಸಿಂಗ್ ಆಗ್ತಿದೆ. ಭತ್ತನ ಆಲ್ರೆಡಿ ಇಳ್ಕಿದ್ದೀನಿ, ನೋಡ್ತಾ ಇರ್ಬೋದು. ಅಲ್ಲಿ ಭತ್ತ ಇಳ್ಕಿದ್ದೀನಿ. ನಮ್ಮನ್ನು 6 ಚೀಲ ತಂದಿದ್ದೀನಿ ಭತ್ತ. 6 ಚೀಲಕ್ಕೆ ಎಷ್ಟು ಕೆಜಿ ಅಕ್ಕಿ ಬರುತ್ತೆ ಅಂತ ನೋಡೋಣ. ಆ ಭತ್ತ ಎಷ್ಟು ಯಾವ ರೀತಿ ಪಾಲಿಶ್ ಮಾಡ್ತಾರೆ ಮತ್ತು ಎಲ್ಲೆಲ್ಲಿಂದ ಪ್ರೊಸೆಸ್ ಇದೆ ಅದನ್ನು ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಅವ್ರನ್ನ ಕೇಳ್ತೀನಿ, ಅವ್ರು ಏನಾರು ಮಾತಾಡೋಕ್ಕೆ ಸಿಕ್ಕಿದ್ರೆ ಅವ್ರ ಕೈಲಿ ಮಾತಾಡಿಸಿ ಯಾವ ಮಿಷಿನ್, ಎಷ್ಟು ಮಿಷಿನು ಮತ್ತು ಎಷ್ಟು ದಿನದಿಂದ ಇದೆ ರನ್ನಿಂಗ್ ಮಾಡ್ತಿದ್ದಾರೆ ಮತ್ತು ಮೊದಲಿಗೂ ಈಗಲಿಗೂ ಏನು ಮಿಷಿನ್ ವ್ಯತ್ಯಾಸ ಇದೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಲುಪಿಸ್ಕೊಡ್ತೀನಿ. ಅಣ್ಣ ನಮಸ್ತೆ. ನಮಸ್ತೆ. ಅಣ್ಣ ನಿಮ್ಮ ಹೆಸರು? ಸ್ವಾಮಿ ಅಂತ. ಅಣ್ಣ ಎಲ್ಲಿ ಬರುತ್ತಣ್ಣ ಇದು ಅಡ್ರೆಸ್? ಏನಿದು? ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಕಾಳನಹಳ್ಳಿ ಗೇಟ್. ಏನಣ್ಣ ಇದು ಮಿಷಿನ್ಸ್? ಭತ್ತನ ಅಕ್ಕಿ ಮಾಡೋದು. ಅಣ್ಣ ಭತ್ತ ತರ್ತಲ್ಲ, ಅದನ್ನ ಅಕ್ಕಿ ಮಾಡಿ ಕೊಡ್ತೀವಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರ ಅಣ್ಣ? 12 ವರ್ಷದಿಂದ ಇದೆ. ಅಣ್ಣ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಣ್ಣ ಮಿಲ್? ಆಗುತ್ತೆ ಅಂದರೆ ಹೊರಗಡೆ ರೈತರು ತಂದಕ್ಕಿರಿ ಇಲ್ಲಿ ಬಾಯ್ಲರ್ಗೆ ಹಾಕ್ತೀವಿ. ಇದು ಬೈಲಾರ್ ಅಂತಾರ ಅಣ್ಣ? ಗುಂಡಿ ಇದು ಭತ್ತ ಸುರಿಯೋ ಜಾಗ. ಜಾಲರಿ ಏನೋ ಕೊಟ್ಟಿದ್ದಾರೆ? ಜಾಲರಿ ಅಂದರೆ ಕಲ್ಲು ದಪ್ಪ ಕಡ್ಡಿಗೆ ಸಹ ಒಳಗಡೆ ಹೋಗಿ ಮಿಷಿನರಿ ತೊಂದರೆ ಆಗುತ್ತೆ ಅಂತ ಹಾಕಿರ್ತೀವಿ. ಇಲ್ಲಿಂದ ನೆಕ್ಸ್ಟ್ ಇದೆ ಎಲ್ಲೋ ಇಲ್ಲಿಂದ ಬಂದು ಇದು ನೀರು ಲಿಫ್ಟ್ ಆಗುತ್ತೆ. ಲಿಫ್ಟ್ ಆದ ಮೇಲ್ಗಡೆ ಇದರಲ್ಲಿ ಲಿಫ್ಟ್ ಆಗುತ್ತೆ ನೋಡಿ, ಇದರಲ್ಲಿ ಲಿಫ್ಟ್ ಆಗುತ್ತೆ. ಇವು ಎರಡರಲ್ಲಿ ಲಿಫ್ಟ್ ಆಗುತ್ತೆ ಮೇಲ್ಗಡೆ. ಈ ಥರದಲ್ಲಿ ಲಿಫ್ಟ್ ಆಯ್ತದೆ. ಲಿಫ್ಟ್ ಆಗಿ ಇಲ್ಲಿಗೆ ಬಂದು ಮತ್ತೆ ಕಲ್ಲು ಮಣ್ಣು ಇಲ್ಲಿಂದ ಲಿಫ್ಟ್ ಆಗಿ ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಅಲ್ಲಿ ಮೇಲ್ಗಂಟ ಹೋಗಿ ಮೇಲಿಂದ ಬರುತ್ತಾ? ಮೇಲ್ಗಂಟ ಹೋಗುತ್ತೆ. ಅಲ್ಲಿ ಮೇಲ್ಗೆ ಹೋಗಿ ಆ ಪೈಪಿಂದ ಇಲ್ಲಿಗೆ ಬರುತ್ತೆ. ಇದು ಇಲ್ಲಿ ಬಂದು ಕಡ್ಡಿ ಕಸ ಎಲ್ಲ ತರ ಇಲ್ಲಿ ಒಳಗಡೆ ಜಾಲರಿಗಳಿದಾವೆ, ಫಿಲ್ಟರ್ ಆಯ್ತವೆ. ಮಾಮೂಲಿ ಸಣ್ಣ ಮಿಲ್ಗಳಲ್ಲಿ ರಾಗಿನ ಕ್ಲೀನ್ ಮಾಡ್ತಾರಲ್ಲ ಆ ಥರ ಇರ್ತದೆ. ಇದ್ರಲ್ಲಿ ಡಸ್ಟ್ ಬರುತ್ತೆ, ಮಣ್ಣು ಕಲ್ಲು ಇಲ್ಲಿ ಇಲ್ಲೆಲ್ಲ ಬರುತ್ತೆ. ಇದೆಲ್ಲ ಮಣ್ಣು ಬರೋದು ಇದು ಜಾಗ. ಕಲ್ಲು ಮಣ್ಣು ಬರೋದು, ಇದು ಕಲ್ಲು ಮಣ್ಣು ಜಾಗ. ಕಲ್ಲು ಮಣ್ಣು ಏನಾದ್ರು ಎಲ್ಲ ಹೋಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಬರುತ್ತೆ. ಇದು ಸಿಪ್ಪೆ ತೆಗಿತಾರೆ, ಭತ್ತದ ಸಿಪ್ಪೆ. ಇಲ್ಲಿಂದ ಮೇಲೆ ಇಲ್ಲಾಸ್ ಬರುತ್ತೆ. ಇಲ್ಲಿಂದ ಬರುತ್ತೆ, ಇದರಲ್ಲಿ ಹೋಗಿ ಅಲ್ಲಿಂದ ಲಿಫ್ಟ್ ಆಗುತ್ತೆ ಇಲ್ಲಿಗೆ. ಮತ್ತೆ ಲಿಫ್ಟ್ ಆಗಿ ಇಲ್ಲಿ ಬರುತ್ತೆ. ಮತ್ತೆ ಮೇಲ್ಗಡೆ ಹೋಗಿ ಲಿಫ್ಟ್ ಆಗಿ ಇಲ್ಲಿ ಬರಬೇಕು. ಇದು ಭತ್ತನ ಸುಲಿತ ಜಾಗ. ಇದು ಸುಲಿಯುತ್ತೆ. ಸಿಪ್ಪೆ ಮೇಲ್ಗಡೆ ಇರುತ್ತಲ್ಲ, ಸಿಪ್ಪೆನ ಸುಲಿಯೋ ಜಾಗ ಇದು. ಸಿಪ್ಪೆನ ಸುಲಿಯುತ್ತೆ. ಇದು ಸಿಪ್ಪೆನ ಸುಲಿದು ಇಲ್ಲಿ ಬರುತ್ತೆ. ಇಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ. ಇಲ್ಲಿಂದ ಬಂದು ಮೇಲ್ಗಡೆ ಮತ್ತೆ ಲಿಫ್ಟ್ ಆಗುತ್ತೆ. ಮೇಲ್ಗಡೆ ಲಿಫ್ಟ್ ಆಗಿ ಇಲ್ಲಿ ಬರುತ್ತೆ. ಇದು ಅಕ್ಕಿ ತಗೋತದೆ. ಅಕ್ಕಿ ಫುಲ್ ಅದೇ ಸಿಪ್ಪೆ ಸುಲಿದಿದ್ದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಬಂದದನ್ನ ಸಿಪ್ಪೆ ಇರೋದನ್ನ ಮತ್ತೆ ರಿಟರ್ನ್ ವಾಪಸ್ ಕಳಿಸುತ್ತೆ. ಚೆನ್ನಾಗಿರೋದನ್ನ ತಗೊಂಡು ಇದು ಜರಡಿ ಮಾಡುತ್ತೆ. ಇಲ್ಲಿ ಜರಡಿ ಮಾಡಿ ಇದು ಇಲ್ಲಿ ಬರುತ್ತೆ. ಇಲ್ಲಿಗೆ ಫೈನಲ್ ಡಸ್ಟ್ ಇಲ್ಲಿ ಹೋಗುತ್ತೆ. ಫೈನಲ್ ಡಸ್ಟ್ ಇಲ್ಲಿ ಬರುತ್ತೆ. ಮತ್ತೆ ಇದು ಮತ್ತೆ ಸಿಪ್ಪೆ ಉಳ್ಕೊಂಡ್ರೆ ಮತ್ತೆ ರಿಟರ್ನ್ ಹೋಗುತ್ತೆ. ಇದರಲ್ಲಿ ಹೋಗುತ್ತೆ. ಮತ್ತೆ ಮೇಕಲ್ಲಿ ಲಿಫ್ಟ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಮತ್ತೆ ಮಾಮೂಲಿ ಏನು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ಮಾಡ್ಕೊಂಡು ಬರುತ್ತೆ. ಚೆನ್ನಾಗಿರೋದಲ್ಲ ಇಲ್ಲಿ ಬಂದು ಮತ್ತೆ ಇದಕ್ಕೆ ಬರುತ್ತೆ. ಇದೇನು ಮಿಷಿನ್ ಇದು? ಇದು ಪಾಲಿಶ್ ಆಗುತ್ತೆ. ಟಚ್ ಪಾಲಿಶ್, ಸ್ವಲ್ಪ ಮೀಡಿಯಂ ಪಾಲಿಶ್. ಅದೇ ಬೇಕಾದ್ರೆ ಜಾಸ್ತಿ ಇದು ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಇದರಿಂದ ಫೈನಲ್ ಪಾಲಿಶ್ ಯಾವ ಟೈಪ್ ಬೇಕು, ಎಷ್ಟು ಪರ್ಸೆಂಟೇಜ್ ಪಾಲಿಶ್ ಬೇಕು ಅದನ್ನ ಹಾಕಬಹುದು. ಮತ್ತೆ ಫೈನಲ್ ಕೊನೆಗೆ ಭತ್ತ ಬರೋದು ಅಕ್ಕಿ ಬರೋದು ಅಲ್ಲಿಗೆ. ಇಲ್ಲಿಂದ ಮತ್ತೆ ಇದರಲ್ಲಿ ಮತ್ತೆ ಮೇಕ್ ಹೋಗುತ್ತೆ. ಮತ್ತೆ ಇದರಿಂದ ಮೇಕ್ ಹೋಗುತ್ತೆ. ಇದರಿಂದ ಮೇಕ್ ಹೋಗಿ ಅಲ್ಲಿಗೆ ಬರುತ್ತೆ. ಅಲ್ಲೇನಿದೆ ಪ್ರೊಸೆಸ್? ಅದು ಜಾಲರಿ ಇದೆ. ಅಕ್ಕಿ ನುಚ್ಚು ಬೇರೆ, ಅಕ್ಕಿ ಬೇರೆ ಮಾಡುತ್ತೆ. ನುಚ್ಚು ಸಣ್ಣ ಪುಡಿ ಆಗಿರುತ್ತಲ್ಲ. ಈಗ ಭತ್ತ ಅಕ್ಕಿ 2 ಪೀಸ್ ಆಗಿರುತ್ತಲ್ಲ, ಅದು ಸಣ್ಣ ನುಚ್ಚು ಎಲ್ಲ ಇಲ್ಲಿ ಬರುತ್ತೆ. ಇನ್ನು ಬೋಸಸ್ ಒಟ್ಟು ಅಲ್ಲಿ ಬರುತ್ತೆ. ಬೂಸ ಒಟ್ಟು ಅಲ್ಲಿ ದಮ್ಮೆಗೆ ದನಿಗೆ ಹಾಕ್ತಾರಲ್ಲ ಅದು. ಇದು ನುಚ್ಚು ಎಲ್ಲ ಇದ್ರಲ್ಲಿ ಫಿಲ್ಟರ್ ಆಗುತ್ತೆ. ಇದೊಂದು ಫಿಲ್ಟರ್. ಮತ್ತೆ ಭತ್ತ ಇಲ್ಲಿ ಬರುತ್ತೆ, ಅಕ್ಕಿ ಇಲ್ಲಿ ಬರುತ್ತೆ. ಅಕ್ಕಿ ಇದ್ರಲ್ಲಿ ಬರುತ್ತೆ, ನುಚ್ಚು ಇದ್ರಲ್ಲಿ ಬರುತ್ತೆ. ಒಟ್ಟು ಇಲ್ಲರಲ್ಲಿ ಬರುತ್ತೆ. ಇಲ್ಲಿ ಇದು ಮಿಷಿನರ್ಸ್ ಏನಾರು ಪ್ರಾಬ್ಲಮ್ ಆದರೆ ನೀವೇ ರಿಪೇರಿ ಮಾಡಿ. ಎಷ್ಟು ಜನ ಇದ್ದೀರಿ ಇಲ್ಲಿ ವರ್ಕರ್ಸ್? 5 ಜನ ಇದ್ದೀರಿ ವರ್ಕರ್ಸ್. ಎಕ್ಸಾಕ್ಟ್ ಅಡ್ರೆಸ್ ಇಲ್ಲಿ ಬರುತ್ತೆ? ಇದು ಕಾಳನಹಳ್ಳಿ ಗೇಟ್. ಈಗ ಯಾರು ರೈತರು ಭತ್ತ ಬೆಳೆದಿರೋರು ಏನಾರು ಬಂದು ಇಲ್ಲಿ ಇದು ಮಾಡಿದ್ರೆ ಮಿಲ್ ಮಾಡಿಕೊಡ್ತೀರಾ? ನೋಡಿದ್ರಲ್ಲ ಸ್ನೇಹಿತರೆ, ಭತ್ತ ಬೆಳೆಯೋದು ಅಷ್ಟು ಸುಲಭದಲ್ಲ. ಭತ್ತ ಬೆಳೆದು ಅದನ್ನು ಅಕ್ಕಿ ಮಾಡೋದು ಸುಲಭ ಅಲ್ಲ. ನೋಡಿ, ಈಗ ಎಷ್ಟು ಮಿಷಿನರೀಸ್ ನೋಡಿದ್ರಿ.
ಅಲ್ಲಿ ಒಂದು ಮಿಷಿನಿಂದ ತಂದು ಇಲ್ಲಿಗೆ ಅಕ್ಕಿಯಾಗಿ ಬರೋಷ್ಟೊತ್ತಿಗೆ ಮಿನಿಮಮ್ ಒಂದು 4-5 ಮಿಷಿನ್ ಹತ್ರ ಹೋಗುತ್ತೆ. ಅಲ್ಲಿ ಭತ್ತ ಅಲ್ಲಾಕಿ ಮತ್ತು ಫಿಲ್ಟ್ರ್ ಆಗಿ ಮತ್ತು ಅಲ್ಲಿಂದ ಮತ್ತೆ ಇಲ್ಲಿ ಬಂದು ಜರಡಿ ಮಾಡಿ ಮತ್ತು ಭತ್ತ ಉಳ್ಕೊಂಡಿರೋದೆಲ್ಲ ಮತ್ತೆ ರಿಟರ್ನ್ ಹೋಗಿ ಮತ್ತು ಪಾಲಿಶಿಗೆ ಬಂದು ಪಾಲಿಶ್ ಎಲ್ಲ ಬಂದು ನುಚ್ಚಾಗಿ ನುಚ್ಚಿಂದ ಮತ್ತೆ ನುಚ್ಚು ಒಟ್ಟೆಲ್ಲ ಸಪ್ರೇಟಾಗಿ ಮತ್ತು ಫೈನಲ್ ಅಕ್ಕಿ ಬರೋಷ್ಟೊತ್ತಿಗೆ ಮಿನಿಮಮ್ ಒಂದು ಕುಂಟಾಲ್ ಇದು ಮಾಡೋಕ್ಕೆ ಇಲ್ಲಿ ಬರೋಷ್ಟೊತ್ತಿಗೆ ಎಷ್ಟು ನಿಮಿಷ ತಾವು 15 ನಿಮಿಷ ಬೇಕು. 20 ನಿಮಿಷ ಬೇಕು. ಒಂದು ಕುಂಟಾಲ್ ಇದಾಗಕ್ಕೆ 15 ನಿಮಿಷ 20 ನಿಮಿಷ ಬೇಕು. ಮುಂಚೆ ಎಲ್ಲ ಇದರಲ್ಲಿ ಕೊಟ್ಟು ಇದು ಮಾಡ್ತಿದ್ರೆ ಈಗೆಲ್ಲ ಮಿಷಿನರೀಸ್ಗಳು ಬಂದಮೇಲೆ ನೋಡಿ ಯಾವ ಥರ ಇದೆ. ಈ ಭತ್ತ ಬೆಳೆಯೋರೇ ಕಡಿಮೆ ಆಗಿದ್ದಾರೆ. ಭತ್ತಗಳಿಲ್ಲ ಇವಾಗ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಅಕ್ಕಿ ಯಾವ ರೀತಿ ಆಗುತ್ತೆ, ಮಿಷಿನರೀಸ್ಗಳೆಲ್ಲ ಎಲ್ಲಿ ಯಾವ ಥರ ಆಪ್ರೇಟ್ ಮಾಡುತ್ತೆ ಅಂತೆಲ್ಲ ನೋಡಿದ್ರಿ. ಹಾಗೆ ಇನ್ನು ಮುಂದೆ ನಿಮ್ಮ ಸಹಾಯ ಇದ್ದರೆ ಇನ್ನು ಮುಂದೆ ಇನ್ನು ಮುಂದೆ ಬೇರೆ ಬೇರೆ ವೀಡಿಯೋಗಳನ್ನ ನಾನು ಮಾಡಿ ನಮ್ಮ ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.